ದೀಪು ಹುಷಾರಾಗಿ ಹಿಂದೆಗಡೆ. ಹಾಂ ಕರೆಕ್ಟಾ? ಕುಮಾರ್ ಎಲ್ಲಿ? ಕುಮಾರ್ ಅದರದ್ದು ಇನ್ನೊಂದು ಎಲಿವೇಟ್ರ್ ಪೆಟ್ಟಿಗೆ ಬಂದು ಇಲ್ಲಿಂದ ಒಂದು ಸ್ಟೇರ್ ಕೇಸ್ ಹೋಗ್ತದೆ. ಮತ್ತು ಇದ್ರದ್ದು ಇಲ್ಲಿ ಇದು ಮಂಟಪ ಉಂಟು. ಆಮೇಲೆ ಈ ಕಡೆ ದೊಡ್ಡದು ಇದು ಥ್ಯಾಂಕ್ ಯು. ನೋಡಿರಲಿಲ್ಲ. ಇಲ್ಲ, ಈ ಕಡೆ ತಿರುಗಿದ್ರೆ ಒಳ್ಳೆ ಬಿಸಿಲಿರುತ್ತೆ. ಸ್ವಲ್ಪ ಈ ಕಡೆ ಬಿಸಿಲಿದೆ. ಮುಂದ್ಗಡೆ ಬಿಸಿಲು ಬಿಡುತ್ತೇನ? ನೀನು ಆ ಕಡೆ ಹೋಗ್ಬಿಡುತ್ತ ಹೋಗಿ ಸ್ವಾಮೀಜಿ ಅಲ್ಲ ಅವರು ಇಲ್ಲ, ಇಲ್ಲಿ ಸರಿ ಕಾಣಲ್ಲ, ಫುಲ್ ನೆರಳಾಗ್ಬಿಡುತ್ತೆ. ಹಾಂ, ಈಗ ಸರಿ ಇದೆ. ಕುಮಾರ್ ಬನ್ನಿ, ಎಲ್ಲರೂ ಬನ್ನಿ ಸರ್. ಬನ್ನಿ ಎಲ್ಲರೂ, ಬನ್ನಿ ಎಲ್ಲರೂ. ಮಮತಾ ಬನ್ನಿ. ಬನ್ನಿ ಎಲ್ಲ. ಇದು ನಿಮ್ಮನ್ನು ಮೀಟ್ ಮಾಡೋ ಇದರಲ್ಲಿ ಐ ಗಾಟ್ ಟು ಮೀಟ್ ಸಂಬಡಿ ಆಫ್ಟರ್ 40 years we are meeting. We were in California. ಇದು ಬಿಸಿಲು ಬೀಳುತ್ತೆ. ಸರಿ. ಬಂದಿದೆ, ಹತ್ತಿರ ಬನ್ನಿ, ಸ್ವಲ್ಪ ಹತ್ತಿರ ಬನ್ನಿ. ಹೆಲ್ಮೆಟ್ ಹಾಕೊಂಡು ಕೊಟ್ಬಿಡು, ಅವ್ನು ತೆಗಿತ ನೀನು ಬಾ. ಇಲ್ಲ, ಎಲ್ಲರೂ ಎರಡೆರಡು ಹೆಜ್ಜೆ ಆ ಕಡೆ ಒಂಚೂರು, ಆ ಕಡೆಗೆ ಹೋಗ್ತೀರಾ. ಇಲ್ಲೊಂಚೂರು ತುಂಬ ಶೇಡ್ ಇದೆ. ಶೇಡ್ ಇದ್ರೆ ಬೇಕಾದ್ರೆ ಇಲ್ಲ, ಕೆಳಗಡೆ ಕೂತ್ಕೊಂಡು ಮಾತಾಡ್ತೀನಿ. ನೀನಾಗ ಬರ್ಲಿ, ಅದನ್ನು ಡಾಕ್ಯುಮೆಂಟ್ ಅಲ್ವಾ? ಅದೇ ನಂಗೇನು ಸಂಕೋಚ ಇಲ್ಲ, ಬರೋದು ಬಂದಿದ್ದೀನಂತೆ. ಇಲ್ಲ ಮಾಡಿ. ಓಕೆ, ಪ್ಲೀಸ್ ಜಸ್ಟ್ ಸರಿ. ಮಮತಾ, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳ ವಿಶೇಷವಾದಂಥ ದಿನ. ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರನ್ನ ಸ್ಮರಿಸಿಕೊಂಡು ಈ ಕಡೆ ತಿರುಗಿದ್ರೆ ಒಳ್ಳೆ ಬಿಸಿಲಿರುತ್ತೆ. ಸ್ವಲ್ಪ ಈ ಕಡೆ ಬಿಸಿಲಿದೆ. ಮುಂದ್ಗಡೆ ಇದು
to see you again. Yes, thank you. Yeah. ಇವ್ರು ನಮ್ಮ ಮುಂದೆ ಬಿಸಿಲು ಬಿಡುತ್ತೇನ ನೀನು ಆ ಕಡೆ ಹೋಗ್ಬೇಕು ತಗೋತಿ ಬ್ಯಾಕ್ಗ್ರೌಂಡ್ ಇಲ್ಲಿ ಸ್ವಾಮೀಜಿ ಅಲ್ಲ ಅವರು ಇಲ್ಲ ಇಲ್ಲಿ ಸರಿ ಕಾಣಲ್ಲ ಫುಲ್ ನೆರಳಾಗ್ಬಿಡುತ್ತೆ ಇಲ್ಲಿ ಬಾರ ಮುಂದೆ ಹೋಗಿ ಮುಂದೆ ಇಲ್ಲಿ ಬಾಪ ಈ ಸೈಡ್ ಹೋಗಿ ಈ ಸೈಡ್ ನಾನು ಕೇಳು ನೀನು ಅವತ್ತು. Yep. ಸರಿ ಇದೆಯಾ ಈಗ? ಹಾ ಈಗ ಸರಿ ಇದೆ ಸ್ವಾಮೀಜಿ ಕುಮಾರ್ ಬನ್ನಿ ಎಲ್ಲರೂ ಬನ್ನಿ ಸರ್ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ಮಮತಾ ಬನ್ನಿ ಅದು ಬನ್ನಿ ಎಲ್ಲ ಇದು ನಿಮ್ಮನ್ನು ಮೀಟ್ ಮಾಡೋ ಇದರಲ್ಲಿ ಐ ಗಾಟ್ ಟು ಮೀಟ್ ಸಂಬಡಿ ಆಫ್ಟರ್ 40 years we are meeting. We were in California. ಇದಕ್ಕೋ ಇದು ಬಿಸಿಲು ಬೀಳುತ್ತೆ ಇಲ್ಲ ಸರಿ ಬಂದಿದೆ ಹತ್ತಿರ ಬನ್ನಿ ಸ್ವಲ್ಪ ಹತ್ತಿರ ಬನ್ನಿ ಹೆಲ್ಮೆಟ್ ಹಾಕೊಂಡು ಕೊಟ್ಬಿಡು ಅವ್ನು ತೆಗಿತಾನೆ ನೀನ್ ಬಾ ಇಲ್ಲ ಎಲ್ಲರೂ ಎರಡೆರಡು ಹೆಜ್ಜೆ ಆ ಕಡೆ ಒಂಚೂರು ಆ ಕಡೆಗೆ ಹೋಗ್ತೀರಾ ಇಲ್ಲೊಂಚೂರು ತುಂಬಾ ಶೇಡ್ ಇದೆ ಯಾ ಹೇಳಿದ್ರೆ ಬೇಕಾದ್ರೆ ಕಿಂದ ಕೆಳಗಡೆ ಕೂತ್ಕೊಂಡು ಮಾತಾಡ್ತೀನಿ ನೀನಾಗ ಬರ್ಲಿ ಅದನ್ನ ಡಾಕ್ಯುಮೆಂಟ್ ಅಲ್ವಾ ಅದೇ ನಂಗೇನು ಸಂಕೋಚ ಇಲ್ಲ ಬರೋದು ಬಂದಿದ್ದೀನಂತೆ ಇಲ್ಲ ಮಾಡಿ ಓಕೆ ಪ್ಲೀಸ್ ಜಸ್ಟ್ ಸರಿ ಮಮತಾ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳ ವಿಶೇಷವಾದಂಥ ದಿನ. ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರನ್ನ ಸ್ಮರಿಸಿಕೊಂಡು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಏನು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಮತ್ತು ಎಲ್ಲ ವರ್ಗದ ಜನರಿಗೆ ಏನು ಒಂದು ಉಪದೇಶವನ್ನು ಕೊಟ್ಟು ಮಠಮಾನ್ಯವನ್ನು ಕಟ್ಟಿ ಆ ಧರ್ಮಗಳು ಆ ಜಾತಿಗಳು ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ನೀಡಿದ್ರು. ಇದು ನಾವೆಲ್ಲ ಕೂಡ ಅದರ ಮುಂದಾಲೋಚನೆಯನ್ನು ನಾವೆಲ್ಲ ಗಮನಿಸಬೇಕು. ಇವತ್ತು ನಾನು ಹಿಂದೆ ಕೂಡ ನಾನು ಇಲ್ಲಿಗೆ ಬಂದಿದ್ದೆ. ಬಂದು ಅವರು ಈ ಪವಿತ್ರವಾದಂಥ ಜಾಗವನ್ನು ಪಡೆದು ಇಲ್ಲಿ ಕಾಲಭೈರವೇಶ್ವರನ ದೇವಸ್ಥಾನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈ ಅಮೆರಿಕದಲ್ಲಿರುವಂಥ ಎಲ್ಲ ನಮ್ಮ ಎಲ್ಲ ವರ್ಗದ ಜನರು ಕೂಡ ಈ ಭಕ್ತಂಗೂ ಭಗವಂತನಿಗೂ ಸಂಬಂಧವನ್ನ ನಡೆಸಬೇಕು, ಕಾಲಭೈರವೇಶ್ವರನ ಕೃಪೆ ಪಾತ್ರ ಆಗಬೇಕು ಅಂತ ಹೇಳಿ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಇದಕ್ಕೆ ನೀವೆಲ್ಲ ಬಹಳ ಜನ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲ ಅಂತಂದ್ರೆ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಈ ಜವಾಬ್ದಾರಿಯನ್ನ ಬಾಲಗಂಗಾಧರ ಸ್ವಾಮೀಜಿಯವರು ಅವ್ರ ಮೇಲೆ ನಂಬಿ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆದರೆ ಅವರೊಬ್ಬರ ಕೈಲಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೂರಾರು ಜನ, ಸಾವಿರಾರು ಜನ ಈ ಕೈ ಇರದೇ ದಾನವನ್ನು ಮಾಡಲಿಕ್ಕೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಆ ದೇವಾಲಯವನ್ನ ಮನೆ ಹುಷಾರೋ ಮಠ ಹುಷಾರೋ ಅಂತ ನಮ್ಮ ಹಿರಿಯರು ಹೇಳ್ಕೊಡ್ತಾರೆ. ಹಂಗೆ ನಮ್ಮ ಮನೆ ಯಾವ ರೀತಿ ಕಾಪಾಡ್ತೀವೋ ನಮ್ಮ ಮಠವನ್ನು ಕೂಡ ನಾವು ಕಾಪಾಡುವಂತ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಆದ್ರಿಂದ ನೀವೆಲ್ಲ ಬಂದು ಪ್ರೋತ್ಸಾಹ ಕೊಡಬೇಕು, ಸಹಾಯ ಮಾಡಬೇಕು. ಈ ಮಠಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಬೇಕು. ಇದರಿಂದ ನಿಮ್ಮ ಬದುಕಿನಲ್ಲೂ ಕೂಡ ಒಂದು ದೊಡ್ಡ ಮಾರ್ಗದರ್ಶನ ಆಗ್ತದೆ. ನನಗೆ ಇಲ್ಲಿ ಇತಿಹಾಸವನ್ನ ನಾನು ತಿಳ್ಕೊಂಡಿದ್ದೇನೆ. ಈ ಒಂದು ನಮ್ಮ ಮಠಕ್ಕೆ ಏನು ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಒಂದೇ ಮೀಟಿಂಗ್ನಲ್ಲಿ ಸರ್ಕಾರ ಕೂಡ ಇವತ್ತು ಅನುಮತಿಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಇದಕ್ಕಿನ್ನ ದೇವರ ಶಕ್ತಿ ಇನ್ನೊಂದು ನಾವು ಹುಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಂಬಿಕೆ, ನೀವು ನಂಬಿರೋಂತ ದೇವರು, ನಿಮ್ಮ ನಂಬಿರೋಂತ ಸಮಾಜ, ನೀವು ನಂಬಿರೋಂತ ಗುರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮಗೆ ಆಶೀರ್ವಾದ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಮಠ ಬೆಳೆಸುವಂತದ್ದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಆದ್ರಿಂದ ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ರೂ ಕೂಡ ಭಗವಂತ ನಮ್ಗೆ ಕೊಟ್ಟಿದ್ರು ಕೂಡ ಕೊನೆಗೆ ನಮ್ಮ ಬದುಕು, ನಮ್ಮ ರೂಟ್, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ಅನೇಕ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೇನೆ. ಹಂಗೆ ನಿಮ್ಮ ರೂಟು ನೀವು ಮರಿಬೇಡಿ, ನಿಮ್ಮ ಸಮಾಜ ನೀವು ಮರಿಬೇಡಿ, ನಿಮ್ಮ ಧರ್ಮ ನೀವು ಬಿಡಬೇಡಿ. ಇದನ್ನ ಉಳಿಸಿ ಬೆಳೆಸಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಒಂದು ನಂಬಿಕೆ, ನೀವು ನಂಬಿರೋಂತ ದೇವರು, ನಿಮ್ಮ ನಂಬಿರೋಂತ ಸಮಾಜ, ನೀವು ನಂಬಿರೋಂತ ಗುರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ
ನಮಗೆ ಆಶೀರ್ವಾದ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಮಠ ಬೆಳೆಸುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಆದ್ರಿಂದ ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ರೂ ಕೂಡ, ಭಗವಂತ ನಮ್ಗೆ ಕೊಟ್ಟಿದ್ರು ಕೂಡ, ಕೊನೆಗೆ ನಮ್ಮ ಬದುಕು, ನಮ್ಮ ರೂಟ್, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ಅನೇಕ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೇನೆ. ಹಂಗೆ ನಿಮ್ಮ ರೂಟು ನೀವು ಮರಿಬೇಡಿ, ನಿಮ್ಮ ಸಮಾಜ ನೀವು ಮರಿಬೇಡಿ, ನಿಮ್ಮ ಧರ್ಮ ನೀವು ಬಿಡಬೇಡಿ. ಇದನ್ನ ಉಳಿಸಿ ಬೆಳೆಸಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ.